ಒಕ್ಕಲಿಗರ ಸಂಘ ಮಹಾರಾಷ್ಟ್ರದ ಆಯೋಜನೆಯಲ್ಲಿ ಕುರುಬರ ಸಂಘ ಮಹಾರಾಷ್ಟ್ರ, ಗೌಡರ ಉನ್ನತೀಕರಣ ಸಂಸ್ಥೆ, ಕೆಂಪೇಗೌಡ ಅಸೋಸಿಯೇಷನ್ ಹಾಗೂ ಕಲಾ ಸೌರಭ ಮುಂಬೈ ಇದರ ಸಹಯೋಗದಲ್ಲಿ ಕನಕದಾಸ ಕುವೆಂಪು ಜಯಂತಿ ಗೌರವಾರ್ಥ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಕರುನಾಡ ಡಿಂಡಿಮ 2024 ಕಾರ್ಯಕ್ರಮವು ಡಿಸೆಂಬರ್ 29ರ ಆದಿತ್ಯವಾರ ಮಧ್ಯಾಹ್ನ ಕುರ್ಲಾ ಪೂರ್ವ ಬಂಟರ ಭವನದ ಸಭಾಗೃಹದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರೆಯಿತು. ವಿದ್ವಾನ್ ಕೋಲಾರ್ ರಮೇಶ್ ಮತ್ತು ಬಳಗದವರ ಜಾನಪದ ನೃತ್ಯ, ಒಕ್ಕಲಿಗರ ಸಂಘ, ಕುರುಬರ ಸಂಘ, ಗೌಡರ ಉನ್ನತೀಕರಣ ಸಂಸ್ಥೆ, ಕೆಂಪೇಗೌಡ ಅಸೋಸಿಯೇಷನ್ನ ಯುವ ವಿಭಾಗದವರಿಂದ ಸರಣಿ ನೃತ್ಯ ವೈವಿಧ್ಯ, ಅಮಿತಾ ಕಲಾಮಂದಿರ ಮೀರಾ ರೋಡ್ ಅವರಿಂದ ಲಘು ಶಾಸ್ತ್ರೀಯ ಜಾನಪದ ನೃತ್ಯ ವೈವಿಧ್ಯ, ದೀಕ್ಷಾ ದೇವಡಿಗ ಮತ್ತು ಬಳಗದವರ ಜಡೆ ಕೋಲಾಟ, ಸೌಜನ್ಯ ಬಿಲ್ಲವ ಮತ್ತು ಬಳಗದವರು ಯಕ್ಷಕುಣಿತ ಸಂಭ್ರಮ ಪ್ರಸ್ತುತಪಡಿಸಿದರು. ಹಿತವಾಗಿ ನಗಲು ಬಾರದೆ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಝುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಝುಮ್ಮೆನ್ನಲು ನವಭಾವ ತುಂಬಿ ಮನ ಹಾಡಲು ನವಭಾವ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಜನರು ಕೇಳದ ಎಲ್ಲವ ನೀಡುವ ದೇವತೆ ಧರಣಿ ಜೀವಕು ಅನ್ನವ ನೀಯುವ ಸಂತಸದ ಚಿಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಮೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓ ಭೂಮಿಗೆ ಸಂತೋಷ ಎಲ್ಲ ಬಂಗಾರಿ ಮನೆ ಮನೆಗೆ ಮಂಗಳ ದಿವಸ ಅಂಗಳ ಕವಸ ಧಾನ್ಯದ ಬೆಳಕಾಯ್ತು ಧಾನ್ಯದ ಲಕ್ಷ್ಮಿಯು ಬರ್ತಿಹ ಬಾಗಿಲ ತೋರಣ ಚೆಲುವಾಯ್ತು ಪ್ರೀತಿ ನಗುವಿನ ಜಲಿಯು ಎಲ್ಲ ಮೊಗಮಗಡಿ ಅನ್ನ ಭೂಮಿಯು ಭಾಗ್ಯ ತಂಗಳು ನಾಡಿಗೆ ತುಂಬಿ ತುಡುಕಲಿ ಆನಂದ ಕಲರವ
ನವಿಲು ಕೈಯುತ್ತಿದೆ ನಾಟ್ಯ ಕೈಯುತ್ತಿದೆ ನಾಟ್ಯ ಕೈಯುತ್ತಿದೆ ನೋಡ ನೋಡ ನೀಲ ಗಗನದೊಳು ಮೇಘಗಳ ನೀಲ ಗಗನದೊಳು ಮೇಘಗಳ ಅರಳಿದ ಸುಮದೊಳು ದುಂಬಿಗಳು ಅರಳಿದ ಸುಮದೊಳು ದುಂಬಿಗಳು ಜೈಕಾರ ಕೈಯುತ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ನೋಡ ನೋಡ ಅರಳಿದ ಸುಮದೊಳು ದುಂಬಿಗಳು ಜೈಕಾರ ಕೈಯುತ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ನೋಡ ನೋಡ ನೀಲ ಗಗನದೊಳು ಮೇಘಗಳ ನೀಲ ಗಗನದೊಳು ಮೇಘಗಳ ఆకాశలింగమై ఆవరించరా డమరుకధ్వని కలిపి చలతని వదిలించరా శ్రీవాయులింగమై సంచరించరా అడుగున తన తలుపున నిలిచి చలనని కలిగించరా భస్మం చేసే అసురునే అగ్నిలింగమై పరికార ఉంచై జలలింగమై ఘోరా వనమై ప్రబలమౌ భూలింగమై పరమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ శంకర ధీర తాండవ శంకర దగన శివంకర ప్రళయ భయంకర ధీర ಕೃಷ್ಣನಿ ಬೇಗನೆ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಮುಖವನ್ನೇ ತೋರೋ ಕೃಷ್ಣ ಬೇಗನೆ ಬಾರೋ ಹೇ ಗೋವಿಂದ ಹೇ ಗೋವಿಂದ ಹೇ ಗೋವಿಂದ ಗೋಪಾಲ ಕೃಷ್ಣನಿ ಬೇಗನೆ ಬಾರೋ
ವಾಡುತ್ತ ಬಾರು. ಹೇ ಗೋವಿಂದ ಹೇ ಗೋವಿಂದ ಹೇ ಗೋವಿಂದ ಗೋಚಾರ. ಹೇ ಗೋವಿಂದ ಹೇ ಗೋವಿಂದ ಹೇ ಗೋವಿಂದ ಗೋಚಾರ. ಆಗದೋನಿ ಹೋಗದೋನಿ ನಾಗನಾಡು ಕಟ್ಟಿದೋನಿ ಹೋಗಿಲಂಗಿ ಕೂಗುತ್ತೀಯಲ್ಲೋ. ಚೆಲುವಯ್ಯ ಚೆಲುವೋ ತಾನಿ ಕಂಡನ ಚಿನ್ಮಾಯಾರುವೆ ಕೊಲನ ಕೊಲೆ. ನನ್ನ ನಿನ್ನ ಮನೆಯ ಮುಂದೆ ಸಂದದೊಂದು ಬೇಡಿ ಮಾಡ ಸಂಜೆ ಮುಂಚೆ ಬಂದು ಹೋಗಯ್ಯ. ಚೆಲುವಯ್ಯ ಚೆಲುವೋ ತಾನಿ ಕಂಡನ ಚಿನ್ಮಾಯಾರುವೆ ಕೊಲನ ಕೊಲೆ. ಚಿನ್ಮಾಯಾರುವೆ ಕೊಲನ ಕೊಲೆ. ಚೆಲುವಯ್ಯ ಚೆಲುವೋ ತಾನಿ ಕಂಡನ ಚಿನ್ಮಾಯಾರುವೆ ಕೊಲನ ಕೊಲೆ. ಚಿನ್ಮಾಯಾರುವೆ ಕೊಲನ ಕೊಲೆ. ಎತ್ತಿಗಂತ ನೀವು ಬಾವು ಎಮ್ಮೆಗಂತ ನಾವು ಬರ್ತೀವಿ. ಕುಂತು ನಿಂತು ಮಾತನಾಡೋಣ. ಚೆಲುವಯ್ಯ ಚೆಲುವೋ ತಾನಿ ಕಂಡನ ಚಿನ್ಮಾಯಾರುವೆ ಕೊಲನ ಕೊಲೆ. ಊರಿಗಂತ ನೀರು ಬಾರು ನೀರಿಗಂತ ನಾರು ಬರ್ತೀನಿ ಕುಂತು ನಿಂತು ಮಾತನಾಡೋಣ. ಚೆಲುವಯ್ಯ ಚೆಲುವೋ ತಾನಿ ಕಂಡನ ಚಿನ್ಮಾಯಾರುವೆ ಕೊಲನ ಕೊಲೆ. ಚಿನ್ಮಾಯಾರುವೆ ಕೊಲನ ಕೊಲೆ. ಬೆಟ್ಟಮ್ಯಾಗ ಚೆಲ್ಲೆ ಬಿದ್ರು ಕೀಲಿಮ್ಯಾಗ ಸೂಳೆ ಬುರುಡೆಲ್ಲೂರು ಕೂಡಿ ಸೋನ್ಯಾರಯ್ಯ. ಚೆಲುವಯ್ಯ ಚೆಲುವೋ ತಾನಿ ಕಂಡನ ಚಿನ್ಮಾಯಾರುವೆ ಕೊಲನ ಕೊಲೆ. ಬಿಟ್ಟಿದರೆ ಕನ್ನಡ ನಾಡು ಬಿಟ್ಟಿದರೆ ಕನ್ನಡ ಮುದ್ದು ಕಾವಣಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಳಿಕ ಕರ್ನಾಟಕ ಸರ್ಕಾರದ ಮಾಜಿ ಕ್ಯಾಬಿನೆಟ್ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ಗೌರವ ಅತಿಥಿಗಳಾಗಿ ಮಹಾರಾಷ್ಟ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಕೆಎಚ್ ಗೋವಿಂದರಾಜ್ ಐಎಎಸ್, ಕರ್ನಾಟಕ ಸರ್ಕಾರದ ಶಾಸಕರು, ಮಾಜಿ ಮಂತ್ರಿಗಳು, ಶಾಸಕಾಂಗ ಸಭಾ ಸದಸ್ಯರೂ ಆದ ಎಎಚ್ ವಿಶ್ವನಾಥ್, ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸ್ಥಾಪಕ ತೋನ್ಸೆ ಜಯಕೃಷ್ಣ ಶೆಟ್ಟಿ, ಶೇಫಾರ್ಡ್ ಇಂಡಿಯಾ ಅಂತಾರಾಷ್ಟ್ರೀಯ ಸಂಸ್ಥೆಯ ರಾಜ್ಯಾಧ್ಯಕ್ಷ ಸಿಎಂ ನಾಗರಾಜ್, ಶ್ರೀ ಶನೇಶ್ವರ ಮಂದಿರ ಚೇಂಬೂರು ಇದರ ಧರ್ಮದರ್ಶಿ ಕೆಎಂ ರಾಮಸ್ವಾಮೀಜಿ, ರಾಷ್ಟ್ರೀಯ ಶೇಫಾರ್ಡ್ ಇಂಡಿಯಾ ಅಂತಾರಾಷ್ಟ್ರೀಯ ಸಂಸ್ಥೆಯ ರಾಷ್ಟ್ರೀಯ ಸಂಚಾಲಕ ಎಂಬಿ ಹರೀಶ್, ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್, ಮಾಜಿ ಅಧ್ಯಕ್ಷರಾದ ಎಲ್ವಿ ಅಮೀನ್, ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರದ ಅಧ್ಯಕ್ಷ ಸುರೇಂದ್ರ ಕುಮಾರ್ ಹೆಗ್ಡೆ, ಬಿಜೆಪಿ ಕರ್ನಾಟಕ ಸೆಲ್ನ ಅಧ್ಯಕ್ಷ ಸುರೇಶ್ ಅಂಚನ್, ಗೌರವ ಪ್ರಧಾನ ಕಾರ್ಯದರ್ಶಿ ಮೋಹನ್ ಗೌಡ, ಉದ್ಯಮಿ ರಾಮ್ಲಾಲ್ ದೇವಸಿ, ಸಂಘಟಕಿ ಡಾಕ್ಟರ್ ಮೀನಾಕ್ಷಿ ರಮೇಶ್ ಉಪಸ್ಥಿತರಿದ್ದರು. ಒಕ್ಕಲಿಗರ ಸಂಘ ಮಹಾರಾಷ್ಟ್ರದ ಗೌರವ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಎನ್ ಗೌಡ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘ ಮಹಾರಾಷ್ಟ್ರ, ಕೆಂಪೇಗೌಡ ಅಸೋಸಿಯೇಷನ್ ಮುಂಬೈ, ಕುರುಬರ ಸಂಘ ಮಹಾರಾಷ್ಟ್ರ, ಗೌಡರ ಉನ್ನತೀಕರಣ ಸಂಸ್ಥೆ ನವಿ ಮುಂಬೈ ಈ ಸಂಸ್ಥೆಗಳಿಗೆ ಅಭಿನಂದನಾ ಗೌರವ ಸಲ್ಲಿಸಲಾಯಿತು. ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿರುವ ಸರಕಾರೇತರ ಸಂಸ್ಥೆ ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಗೆ ವಿಶೇಷ ಅಭಿನಂದನೆ ಗೌರವ ಸಲ್ಲಿಸಲಾಯಿತು. ಹಾಗೂ ವಜ್ರ ಮಹೋತ್ಸವ ವರ್ಷ ಸಂಭ್ರಮದಲ್ಲಿರುವ ಕನ್ನಡ ಭವನ ಸ್ಕೂಲ್, ಜೂನಿಯರ್ ಕಾಲೇಜ್ ಪೋರ್ಟ್ ಮುಂಬೈಗೆ ವಿಶೇಷ ಅಭಿನಂದನಾ ಗೌರವ ನೀಡಲಾಯಿತು.
ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಅಮೃತಾ ಶೆಟ್ಟಿ, ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಡಾಕ್ಟರ್ ಬಲರಾಮ್ ಗೌಡ, ಸಮಾಜ ಸೇವೆ ಕಲಾರಂಗದ ಸೇವೆಗಾಗಿ ವೇಣುಗೋಪಾಲ್ ಶೆಟ್ಟಿ, ಸಮಾಜ ಸೇವಕ ಸಂಘಟಕ ಲಯನ್ ಕೃಷ್ಣಯ್ಯ ಎ ಹೆಗ್ಡೆ, ಶೈಕ್ಷಣಿಕ ಮತ್ತು ಕಲಾರಂಗದ ಸೇವೆಗಾಗಿ ಪ್ರೊಫೆಸರ್ ಚೇತನ್ ಗೌಡ ಇವರಿಗೆ ಸಾಧಕ ಗೌರವ ಸನ್ಮಾನ ನೀಡಲಾಯಿತು ಮತ್ತು ಸಾಧಕ ಪ್ರತಿಭೆಗಳಿಗೆ ಯುವ ಪ್ರತಿಭಾ ಗೌರವ ಹಾಗೂ ಬಾಲ ಪ್ರತಿಭಾ ಗೌರವ ನೀಡಿ ಅಭಿನಂದಿಸಲಾಯಿತು. ಡಾಕ್ಟರ್ ಕೆಎಚ್ ಗೋವಿಂದರಾಜ್ ಅವರನ್ನು ವಿಶೇಷವಾಗಿ ಸನ್ಮಾನ ಮಾಡಲಾಯಿತು. ಕನಕದಾಸರು 16ನೇ ಶತಮಾನದಲ್ಲೇ ಹೇಳಿಬಿಟ್ರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇಂಥ ಒಂದು ಕಾರ್ಯಕ್ಕಾಗಿ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಮುಂಬೈಗೆ, ಮಹಾರಾಷ್ಟ್ರಕ್ಕೆ ಬಂದಂಥ ನಾವೆಲ್ಲರೂ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆ ಬಟ್ಟೆ ನಾವು ಮಾಡಿಕೊಡೋದಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಇಡೀ ಮುಂಬೈ ಮಹಾನಗರಿಯ ಎಲ್ಲರ ಹೊಟ್ಟೆಯನ್ನು ಕೂಡ ತುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರಿ. ಒಂದು ಮಾತನ್ನು ಹೇಳ್ತಾ ಇರಬೇಕಾದ್ರೆ, ನಾವು ಬರೀ ಕರ್ನಾಟಕ ರಾಜ್ಯೋತ್ಸವ ಅಷ್ಟೇ ಅಲ್ಲ, ಕುವೆಂಪು ಜಯಂತಿ ಹಾಗೂ ಕನಕದಾಸ ಜಯಂತಿಯನ್ನು ಕೂಡ ಈ ದಿನ ಸಂಭ್ರಮಿಸ್ತಾ ಇದ್ದೇವೆ. ಕರ್ನಾಟಕ ಒಂದು ರಾಜ್ಯ ಆಗಿ ರೂಪುಗೊಳ್ಳಬೇಕಾದ್ರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂಥ ಕನ್ನಡ ಭಾಷಿಕ ಜನರ ಒಂದು ಆಶೋತ್ತರವಾಗಿದ್ದಂತಹ ಒಂದು ರಾಜ್ಯ ಹುಟ್ಟಬೇಕಾದ್ರೆ ಅದಕ್ಕೆ ಎಲ್ಲ ನಾಯಕರು ಸಹ ಪಟ್ಟಂಥ ಶ್ರಮ ಅಷ್ಟಿಷ್ಟಲ್ಲ. ಆ ಸಮಯದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಚಲವ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ ಅಂತ ಹೇಳಿ ಕುವೆಂಪು ಅವರು ಕರ್ನಾಟಕ ಅನ್ನೋದು ಒಂದು ಭಾವನೆ, ಅದರ ಒಂದು ಉದಾತ್ತ ಒಂದು ಮನೋಭಾವವನ್ನು ಹೇಳುವಂಥ ಪ್ರಯತ್ನ ಮಾಡಿದರು. ಅವರ ಒಂದು ಸಾಹಿತ್ಯದಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಏಕೀಕರಣದ ಚಳುವಳಿ ಎದ್ದಿತ್ತು. ಡಾಕ್ಟರ್ ಸುರೇಂದ್ರ ಕುಮಾರ್ ಹೆಗ್ಡೆ, ಎಲ್.ವಿ. ಅಮೀನ್, ನಿತ್ಯಾನಂದ ಕೋಟ್ಯಾನ್, ಎಚ್. ವಿಶ್ವನಾಥ್, ಸಿ.ಎಂ. ನಾಗರಾಜ್, ಜಯಕೃಷ್ಣ ಶೆಟ್ಟಿ ಸಾಂದರ್ಭಿಕವಾಗಿ ಮಾತನಾಡಿದರು. ಮುಂಬಯಿಯ ಪ್ರತಿಷ್ಠಿತ ಗೌಡ ಸಮಾಜದ ಸಂಘ, ಅದರ ಒಂದಿಗೆ ಆಭರಣವಾಗಿ ಇಲ್ಲಿಯ ಪ್ರತಿಷ್ಠಿತ ಸಂಗೀತ ಕ್ಷೇತ್ರದ ದಿಗ್ಗಜರಾದ ಕಲಾ ಸೌರಭ, ಈ 5 ಸಂಸ್ಥೆಗಳು ಸೇರಿಕೊಂಡು ಮಧ್ಯಾಹ್ನದಿಂದ ಇವತ್ತಿನವರೆಗೆ ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ನಾನು ಕಳೆದ 2 ಗಂಟೆಗಳಿಂದ ನಿರೀಕ್ಷೆಯನ್ನು ವೀಕ್ಷಿಸಿದ್ದೇನೆ. ಅತ್ಯುತ್ತಮ ಕಾರ್ಯಕ್ರಮ. ಈ ನಮ್ಮ ಕನ್ನಡ ನಾಡಿನವರು ನಾವು ಮುಂಬೈ ನಗರಲ್ಲಿ ಬಂದು ಇಂಥ ಎಲ್ಲ 4 ಸಂಘ ಇನ್ನಿತರ ಸಂಘದಲ್ಲಿ ಸೇರಿ ಈ ಸಮಾಜ ಎಲ್ಲರ ಒಟ್ಟಿಗೆ ಸೇರಿ ಕನ್ನಡದಲ್ಲಿ ಕನ್ನಡ ಉಳಿಸುವಂಥ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ. ಇದು ನಮ್ಮ ಎಲ್ಲ ಮುಂಬೈ ನಗರದ ನಮಗೆ ಸಂತೋಷ ವಿಷಯ. ಯಾಕೆಂದರೆ ನಾವು ಬೇರೆ ಬೇರೆ ಸಂಘದವರು, ಬೇರೆ ಬೇರೆ ಸಂಘದವರು, ಬೇರೆ ಬೇರೆ ಸಂಘದವರು ಬೇರೆ ಬೇರೆ ಕಾರ್ಯಕ್ರಮ ಮಾಡುತ್ತಾ ಈ ಕರ್ನಾಟಕದ ಈ ಕನ್ನಡ ಭಾಷೆಯನ್ನು ಇಲ್ಲಿ ಉಳಿಸ್ತಾ ಬಂದವರು. ಆದರೆ ಇಂದು ನಾವು ಜಿತೇಂದ್ರಗೌಡರ ಈ ಮಾರ್ಗದರ್ಶನದಲ್ಲಿ 4 ನಿಮ್ಮ ಸಮಾಜದವರೊಟ್ಟಿಗೆ ನಾವೆಲ್ಲ ಸಮಾಜದವರು ಸೇರಿದ್ದೇವೆ ಅಂತ ಹೇಳಲು ತುಂಬ ಸಂತೋಷವಾಗುತ್ತಿದ್ದ. ಪರಮ ಪೂಜ್ಯ ವಿಶ್ವತೀರ್ಥರ ದಿವ್ಯ ಹಸ್ತದಿಂದ 30/12/2000 ನಮ್ಮ ಸಮಿತಿ ಅವರು ಹೇಳಿದ ಮಾತು, ಭೂಧಾರಣ ಶಕ್ತಿಯನ್ನು ಅಧ್ಯಯನ ಮಾಡಿ, ಪರಿಸರ ರಕ್ಷಣೆ ಮಾಡಿ, ಉದ್ದಿಮೆ ಬೆಳೆಸಿ, ಜನರು ಪ್ರಗತಿ ಸಾಧಿಸುವಂತೆ ಮಾಡಿ ಅಂತ ಆಶೀರ್ವದಿಸಿದ್ದಾರೆ. ಬಹುಶಃ ಅವರ ಮಾತುಗಳನ್ನು ಪರಿಪಾಲಿಸುವಲ್ಲಿ 25 ವರ್ಷದಿಂದ ಸತತ ಪ್ರಯತ್ನ ಮಾಡುತ್ತಾ ಸನ್ಮಾನ್ಯ ನಾರಾಯಣಗೌಡರು ಕೂಡ ನಮ್ಮ ಹಲವಾರು ಕಾರ್ಯಕ್ರಮದಲ್ಲಿ ಅತಿಯಾಗಿ ಭಾಗವಹಿಸಿದ್ದೀರಿ. ನಾವು ಮುಂದಿನ ವರ್ಷ 25ನೇ ವರ್ಷ ಸಿಲ್ವರ್ ಜೂಬಿಲಿ ವರ್ಷವನ್ನು ಆಚರಿಸುತ್ತಿದ್ದೇವೆ. ಆದ ಕಾರಣ ಈ ಪ್ರಶಸ್ತಿ ಇವತ್ತು ನೀವು ಕೊಟ್ಟದ್ದು ನಮ್ಮ ಮುಂದಿನ
ಬೆಳ್ಳಿ ಹಬ್ಬಕ್ಕೆ ಒಂದು ಆನೆ ಬಲ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನೊಂದು ವಿಷಯ, ಇವತ್ತು ನಾನು ಇದರ ಯೋಗಾನುಯೋಗ ಅಧ್ಯಕ್ಷನಾಗಿ ಸ್ವೀಕರಿಸಿದ್ದೇನೆ. ಆದರೆ ಇದರ ಸಂಸ್ಥಾಪಕರಲ್ಲಿ ಒಬ್ಬರಾದ ಚಿಂತಕ ಡಾಕ್ಟರ್ ಸಂಜೀವ ಶೆಟ್ಟಿಯವರು, ಮುಂಬೈ ಕನ್ನಡಿಗರು, ಅವರು ಎಲ್ಲರೂ ಹಿರಿಯರವರ ಪರಿಚಯಸ್ಥರು. ಜಯಾಸಿ ಸುಗೊಂಡ್ರು, ಅವರು ನಮ್ಮೊಟ್ಟಿಗೆ ಇಲ್ಲ ಇವತ್ತು. ಅಡ್ವೊಕೇಟ್ ಸಂಜೀವ ಕಾಂಚನ್, ಅಡ್ವೊಕೇಟ್ ಸುಭಾಷ್ ಶೆಟ್ಟಿಯವರು, ಇತ್ತೀಚೆಗೆ ದಿವಂಗತರಾದ ಮುನ್ರಾಜ್ ಜೈನ್ ಅವರು, ಜಿಲ್ಲಾ ಅಧ್ಯಕ್ಷರಾದ DR ರಾಜು, ಹೀಗೆ ಹಲವಾರು ಮಂದಿ, ಅವರೆಲ್ಲರ ಆ ದಿವ್ಯ ಆತ್ಮಕ್ಕೆ ಈ ಗೌರವವನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಾವೆಲ್ಲ ಇಲ್ಲಿ ಕುಳಿತಿರುವಂಥವರು ಕನ್ನಡ ನಾಡಿನಿಂದ ಬೊಂಬಾಯಿಗೆ ಬದುಕನ್ನು ಅರಿಸಿ ಬಂದಿರತಕ್ಕಂಥ, ಆದರೂ ಕೂಡ ಕನ್ನಡ ಭಾಷೆ, ಸಂಸ್ಕೃತಿ, ಸಂಸ್ಕಾರಗಳನ್ನು ಮರೆಯದೆ ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಅದನ್ನೇ ಪಂಪ ಮಹಾಕವಿ ಒಂದು ಕಡೆ ಹೇಳ್ತಾನೆ, ಆರ ಅಂಕುಶಮಿಟ್ಟೊಡೆ ನೆನೆಯದೆ ಬಿಡದೆನ್ನ ಮನ ಬನವಾಸಿ ನಗರವನ್ನು ಅಂತಂತೆ. ಯಾರು ಏನೇ ಅಂಕುಶ ಇಟ್ಟರು ಕೂಡ ನನ್ನ ಬನವಾಸಿ ನಗರವನ್ನು ನೆನೆಯೋದಕ್ಕೆ ಅಂಕುಶ ಹಾಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಅದನ್ನು ಕೂಡ ನಮ್ಮ ಗೋವಿಂದರಾಜವರು, ಭಾರತ IAS ಅಧಿಕಾರಿಗಳು ಸೂಕ್ಷ್ಮವಾಗಿ ರೀತಿಯಲ್ಲಿ ಕೂಡ ಹೇಳಿದರು. ಹಾಗಾಗಿ ನಾವೆಲ್ಲರೂ ಕೂಡ ಶ್ರಮೇವ ಜಯತೆ, ಶ್ರಮವನ್ನೇ ನಂಬಿ ಬೊಂಬಾಯಿಗೆ ಬಂದಂಥವರು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ನಮ್ಮ ನಾಡು ನುಡಿ, ಭಾಷೆ, ಸಂಸ್ಕೃತಿಯನ್ನು ಮರೆಯದೆ ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಏಕೆಂದರೆ ಬಂಧುಗಳೇ, ನಮ್ಮ ಮೈಸೂರಿನ ಪ್ರೊಫೆಸರ್ ಡಾಕ್ಟರ್ ಸುಧಾಕರ್ ಅಂತೇಳಿ ಒಬ್ಬರು ದೊಡ್ಡ ಸಾಹಿತಿಗಳು, ಅವರೊಂದು ಮಾತನ್ನು ಹೇಳ್ತಾರೆ, ಹಿಂಡನ್ನಗಲಿದ ಗೋವು ಹುಲಿಗಿಕ್ಕಿದ ಮೇವು ಅಂತ. ಇವತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತಕ್ಕಂಥ ಒಂದು ನಾಣ್ಣುಡಿಯ ಮೇರೆಗೆ ಇವತ್ತು ಮುಂಬೈನಂತಹ ಇಂಥ ಮಹಾನಗರಕ್ಕೆ ಬಂದು ತಾವುಗಳೆಲ್ಲ ಇಡೀ ಕನ್ನಡ ನಾಡಿನ ಅಸ್ಮಿತೆಯನ್ನು ಮೈಗೂಡಿಸಿಕೊಂಡು, ಕನ್ನಡತನವನ್ನು ಮೈಗೂಡಿಸಿಕೊಂಡು, ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು, ಅದನ್ನೇ ತಮ್ಮ ಉಸಿರಾಗಿಟ್ಕೊಂಡು ತಮ್ಮ ಮಕ್ಕಳು ಕೂಡ ಅದನ್ನೇ ಪೋಷಣೆ ಮಾಡ್ತಾ ಇವತ್ತು ಕನ್ನಡ ಡಿಂಡಿಮವನ್ನು ಬಾರಿಸ್ತಾ ಇರ್ತಕ್ಕಂಥ ಮುಂಬೈ ನಗರದ ಎಲ್ಲ ಕನ್ನಡ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಕನಕದಾಸ ಜಯಂತಿ, ಕುವೆಂಪು ಜಯಂತಿ ಗೌರವಾರ್ಥ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಕೊರೋನಾದ ದಿಂಡಿ ಬಂದ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಸಾವಿರಕ್ಕೂ ಮಿಕ್ಕಿ ಜನರು ಇಲ್ಲಿ ಕೂತದ್ದು ಅವರ ಚಪ್ಪಾಳೆ ನಮಗೆ ತುಂಬ ಖುಷಿ ತಂದಿದೆ. ಅದೇ ಅಲ್ಲದೆ ನಾವು ಈ ನ್ಯೂಸ್ ಚಾನಲ್ ನೋಡ್ತಾರೆ, ಸ್ಪೀಡ್ ನ್ಯೂಸ್ ಅಂತ 50, ಆ 50 ಸ್ಪೀಡ್ ನ್ಯೂಸ್ನಾಗೆ ಎಂದು ಸನ್ಮಾನ ಗೌರವ ಮಾಡಿದ್ರಲ್ಲ, ಅದು ಈ ವೇದಿಕೆಯಲ್ಲಿ ನಮಗೆ ಕಲಿಬೇಕಾಗ್ತದೆ. ಇಷ್ಟು ಸ್ಪೀಡ್ನಲ್ಲಿ ಯಾರು ಇಷ್ಟು ಲೆಸ್ ಟೈಮ್ನಲ್ಲಿ ಮಾಡಲಿಲ್ಲ. ದಟ್ಸ್ ದ ರೀಸನ್ ವಿ ಆರ್ ಯುವರ್ ಗ್ರೇಟ್ ಆರ್ಗನೈಸೇಷನ್. I think so. I should congratulate all the organizers, all this, and ಇದನ್ನೆಲ್ಲ ನೋಡಿ ನಮಗೆ ಸಂತೋಷ ಆಗಿದೆ. ಅದೇ ಲೆಕ್ಕದಲ್ಲಿ ನಮ್ಮ ಜಯಶ್ರೀ ಕೃಷ್ಣ ಪರಿಸರ ಸಮಿತಿಗೆ ನೀವು ವಿಶೇಷ ಅಭಿನಂದನೆ ಗೌರವ ಸಲ್ಲಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಕೂಡ ತಲೆಬಾಗಿ ನಮಸ್ಕರಿಸುತ್ತಾ ಇಂಥ ಕಾರ್ಯಕ್ರಮ ಪುನಃ ನಡೆಯಲಿ. ಸಹಕಾರ ನೀಡಿದ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು. ಒಟ್ಟು ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಜಿತೇಂದ್ರ ಗೌಡ, ಕಲಾ ಸೌರಭದ ರೂವಾರಿ ಪದ್ಮನಾಭ ಸಸಿಹಿತ್ಲು, ಒಕ್ಕಲಿಗರ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಗೌಡ ಇವರನ್ನು ಸನ್ಮಾನಿಸಲಾಯಿತು. ಜತೆ ಕಾರ್ಯದರ್ಶಿ ರವಿ ಗೌಡ, ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷ ಮಧುಸೂದನ್ TR ಇವರನ್ನು ಗೌರವಿಸಲಾಯಿತು. ಡಾಕ್ಟರ್ KC ನಾರಾಯಣ ಗೌಡರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಯುವಕರಾಗಿ
ಒಬ್ಬ ಡೆಸಿಂಗ್ ಲೀಡರ್ ಆಗಿ ಹಗಲಿರುಳು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಶಕ್ತಿಯನ್ನು ತುಂಬಿ ಕೆಲಸವನ್ನು ಮಾಡಿದರೆ ಅವ್ರಿಗೆ ನಾವೆಲ್ಲ ಅವ್ರಿಗೆ ಒಂದು ಇನ್ನೂ ಶಕ್ತಿಯಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಬ್ಬರು ಗುರುಗಳಾಗಿ ಎಲ್ಲ ಸಮಾಜಕ್ಕೂ ಒಂದು ಶಕ್ತಿಯನ್ನು ತುಂಬೋದು, ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದಾರೆ ಅಂತ ಹೇಳಿದ್ರೆ ಪದ್ಮನಾಭಂಜಿಗೆ ನಾನು ನಮೋ ಅನ್ನೋ ನಮಸ್ಕಾರಗಳನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಇದೇ ಥರ ತಮ್ಮ ಉಲ್ಲಾಸಗಳಲ್ಲಿ ಇದೇ ಥರ ಕನ್ನಡ ತುಳು ಕನ್ನಡಿಗರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಇದ್ರೆ ಇಲ್ಲಿ ಕುಂತಿರುವಂಥ ಯುವಕರು ನಮ್ಮ ಗಂಗಾಧರ್ ಗೌಡ್ರುಗಳು ಅಂಥದ್ದು ಇನ್ನೂ 100 ಜನ ನಿಮಗೆ ಕೈ ಜೋಡಿಸಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಇದು ವರ್ಷಕ್ಕೊಂದು ಸಾರಿ ಆಗಬಾರ್ದು, ತಿಂಗಳಿಗೆ ನಡೆಯುವಂಥ ಕಾರ್ಯಕ್ರಮ ನಡೆದ್ರೆ ನಾವೆಲ್ಲ ನಿಮ್ಮ ಜೊತೆ ಖಂಡಿತ ಇರ್ತೀವಿ. ರಾಮಸ್ವಾಮೀಜಿಯವರೇನೋ ಹೇಳ್ತಾ ಇದ್ದಾರೆ, ಅವ್ರ ಆಶೀರ್ವಾದ ಸಿಕ್ಕಿದ್ರೆ ಸಾಕು, ಏನಿಲ್ಲ ಒಂದ್ಸರಿ ಜೈ ಅಂದರೆ ಆಟೋಮೆಟಿಕ್ ಒಂದು ಕಾರ್ಯಕ್ರಮ ಆಗ್ತದೆ. ಆ ರೀತಿ ಭಯಪಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕೆ ಭಗವಂತ ಇದ್ದಾನೆ ಮಾಡಿಸೋನು ಅಂತ ಮೊದಲ ಇನ್ನೂ ನಮ್ಮ ಗೋವಿಂದರಾಜ್ ಸಾಹೇಬ್ರಿಗೆ ನಾವು ಒಂದು ಜವಾಬ್ದಾರಿಯನ್ನು ಸಿಕ್ಕಿ ಎಲ್ಲ ಸೇರಿ ಒಂದು ಜವಾಬ್ದಾರಿಯನ್ನು ನಾವು ಕೊಡಬೇಕು. ಈ ಸಮುದಾಯಕ್ಕೆ ಏನಾದರೂ ಸರ್ಕಾರದಿಂದ ಒಂದು ಶಕ್ತಿಯನ್ನು, ಒಂದು ದೊಡ್ಡ ಮಟ್ಟದ ಒಂದು ಜಮೀನನ್ನು ಕೊಡಿಸಿದ್ರೆ ನಾವು ಒಂದು ಕರ್ನಾಟಕದ ಕೆಂಪೇಗೌಡರ ಭವನವನ್ನು ನಿರ್ಮಾಣ ಮಾಡಿ ಎಲ್ಲ ಎಜುಕೇಷನ್ ಇದು ಎಲ್ಲ ಸಮುದಾಯಕ್ಕೂ ಒಂದೇ ಸಮುದಾಯ, ಇದು ಬಣ್ಸು ಬಲ್ಲವ ಬಿಗವರ ಎಲ್ಲ ಸೇರಿ ನಾವೆಲ್ಲ ಆ ಕೆಂಪೇಗೌಡರು ಇಡೀ ಬೆಂಗಳೂರನ್ನ ಕಟ್ಟಂಥವ್ರು, ಅವ್ರ ಹೆಸರಲ್ಲಿ ಒಂದು ಭವನವನ್ನು ನಾವು ಸಾಕಷ್ಟು ಸ್ವಲ್ಪ ಅಷ್ಟೊಂದು ದೊಡ್ಡ ಮಟ್ಟದಲ್ಲ ಹಣಕಾಸು ಸಹ ಇದೆ ಸರ್, ಚಿಕ್ಕ ಪುಟ್ಟ ಪ್ರಾಪರ್ಟಿನೂ ಇದೆ. ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಸಂಘಟಕಿ ಕಲಾವಿದೆ ನಳಿನಾ ಪ್ರಸಾದ್, ಯಕ್ಷಗಾನ ರಂಗನಟ ಬಾಲಕೃಷ್ಣ ಶೆಟ್ಟಿ ಆದ್ಯಪಾಡಿ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಕನ್ನಡ ಕಲಾ ಕೇಂದ್ರ ಮುಂಬೈ ಇದರ ಪ್ರಸ್ತುತಿಯಲ್ಲಿ ಬಿಸಿಲು ಬೆಳದಿಂಗಳು ಕನ್ನಡ ನಾಟಕ ಪ್ರದರ್ಶನಗೊಂಡಿತು. ಕನ್ನಡ ನಾಡು ಸಿರಿ ಸಂಪತ್ತಿನಿಂದ ತುಂಬಿ ತುಳುಕುತ್ತಿತ್ತು. ನಾಡಿನ ಮೇಲೆ ಒಂದು ಬದಿಯಿಂದ ಗೋವೆಯ ಪೋರ್ಚುಗೀಸರು, ಇನ್ನೊಂದು ಬದಿಯಿಂದ ಬಿಜಾಪುರದ ಸುಲ್ತಾನರು. ಒಂದು ಪೋರ್ಚುಗೀಸರು ದಾಳಿ ಮಾಡಿದರೆ ಇನ್ನೊಂದು ಬಿಜಾಪುರದ ಸುಲ್ತಾನರು. ಆದರೆ ಇಲ್ಲಿನ ಪಾಳೆಗಾರ ಸಾಮ ತಿಮ್ಮನಾಯಕ ಇಬ್ಬರನ್ನು ಚೆನ್ನಾಗಿಯೇ ಮಣ್ಣು ಮುಗಿಸಿದ. ತಿಮ್ಮನಾಯಕನಿಗೆ ಆತನ ಸುತ್ತಮುತ್ತಲಿನ ಪ್ರತಿನಿಧಿಗಳು ಆಗಾಗ ದವಸ ಧಾನ್ಯ, ಯುದ್ಧ ಸಾಮಗ್ರಿಗಳು, ಕಾಳುಗಳನ್ನು ನೀಡಿ ಸಹಕರಿಸುವರು. ಮಹಾಸ್ವಾಮಿಗಳೇ, ಕುಮಾರನು ಶಸ್ತ್ರಾದಿ ವಿದ್ಯೆಗಳಿಂದ ವಂಚಿತನಾಗಿ ಬಾಳಿ ಬದುಕಿದರೆ ದೀರ್ಘಾಯುಷ್ಯಾಗಬಹುದು. ಶಾಸ್ತ್ರಿಗಳೇ, ವಿಷಯ ಏನೆಂದು ಬಿಡಿಸಿದ್ದರೆ ಮುಂದಿನ ವಿಚಾರ ಮುಂದೆ. ಮಹಾಸ್ವಾಮಿ, ಕುಮಾರನ ಜನ್ಮಕುಂಡಲಿಯ ಪ್ರಕಾರ ಕುಮಾರನಿಗೆ ಕಾಳಗದಲ್ಲಿ ಅಪಾಯ ಕಾಣ್ತಾ ಇದೆ. ಅದು ತಪ್ಪಿದರೆ ಅವನಿಗೆ 100 ವರ್ಷ ಕಾಲ ರಾಜಯೋಗ ಇದೆ. ಶಾಸ್ತ್ರಿಗಳೇ, ಯಾವುದೇ ಒಂದು ತೊಂದರೆಗಳಿಗೆ ಒಂದು ಉಪಶಮನ ಎಂಬುದು ಇದ್ದೇ ಇರುತ್ತೆ ತಾನೆ. ಹಾಗೆ ಕುಮಾರನ ಜನ್ಮಕುಂಡಲಿಯಲ್ಲಿ ಕಂಡುಬಂದ ದೋಷಗಳಿಗೂ ಏನಾದರೂ ಉಪಶಮನ ಇದ್ದರೆ ತಾವೇ ಸೂಚಿಸಬೇಕು ಅಂತ ಕೇಳಿಕೊಳ್ತಾ ಒಡೆಯ ಪ್ರಭು, ಅದೇನಿದ್ದರೂ ಈ ಪ್ರದೇಶದ ಜನರಿಗಷ್ಟೇ. ನಾನು ಬರೀ ನಾಯಕನಷ್ಟೇ. ಮರೆತೆಯ ಚಿಕ್ಕಂದಿನಿಂದಲೂ ನಾನು ನಿನಗೆ ನಾಗ, ನೀನು ನನಗೆ ರಾಯ ಎಂದು ಸಂಬೋಧಿಸುತ್ತಿದ್ದದ್ದು. ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ನಾನು ರಾಯ, ನೀನು
ಖ್ಯಾತ ನಾಟಕಕಾರ, ನಿರ್ದೇಶಕ ನಾರಾಯಣ್ ಶೆಟ್ಟಿ ನಂದಳಿಕೆ ಅವರ ರಚನೆ, ಹೆಸರಾಂತ ರಂಗ ನಿರ್ದೇಶಕ, ನಟ ಮನೋಹರ್ ಶೆಟ್ಟಿ ನಂದಳಿಕೆ ಅವರ ನಿರ್ದೇಶನ, ಕಲಾವಿದರ ಅಮೋಘ ಅಭಿನಯ ಕಿಕ್ಕಿರಿದು ಸೇರಿದ್ದ ಕನ್ನಡಿಗರ ಮನಗೆದ್ದಿತು. ಈಗ ನೀನು ನಮ್ಮೊಂದಿಗೆ ಮಾತನಾಡಲಾರೆ. ನನ್ನೊಂದಿಗೆ ಮಾತನಾಡದೆ ನಾನು ಬದುಕಿರಲಾರೆ. ಮನೆಯ ಮುಖ ನೋಡುವ ಸಾಹಸವಂತೂ ನನಗೆ ಇಲ್ಲದಾಗಿದೆ. ಗೆಳೆಯ, ನನ್ನ ಮುಂದಿರೋದು ಒಂದೇ ಒಂದು ದಾರಿ. ಅದು ಎಂದರೆ ನಿನ್ನನ್ನು ಹಿಂಬಾಲಿಸೋದು. ಒಕ್ಕಲಿಗರ ಸಂಘ ಮಹಾರಾಷ್ಟ್ರದ ಆಯೋಜನೆಯಲ್ಲಿ ಕುರುಬರ ಸಂಘ ಮಹಾರಾಷ್ಟ್ರ, ಗೌಡರ ಉನ್ನತೀಕರಣ ಸಂಸ್ಥೆ, ಕೆಂಪೇಗೌಡ ಅಸೋಸಿಯೇಷನ್ ಹಾಗೂ ಕಲಾ ಸೌರಭ ಮುಂಬೈ ಇದರ ಸಹಯೋಗದಲ್ಲಿ ಕನಕದಾಸ ಕುವೆಂಪು ಜಯಂತಿ ಗೌರವಾರ್ಥ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಕರುನಾಡ ಡಿಂಡಿಮ 2024 ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅಭೂತಪೂರ್ವ ಯಶಸ್ಸು ಕಂಡಿತು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.